ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯಲ್ಲಿರುವ ಪ್ರಸಿದ್ಧ ಚೌದಾಪುರಿ ಹಿರೇಮಠದಲ್ಲಿ ಏರ್ಪಡಿಸಲಾಗಿದ್ದ ಮಂಡಲ ಪೂಜೆ ಮಹಾಮಂಗಲ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ಚೌದಾಪುರಿ ಹಿರೇಮಠದ ರಾಜಶೇಖರ್ ಶಿವಾಚಾರ್ಯರ ನೇತೃತ್ವದಲ್ಲಿ ಬ್ರಹ್ಮಪುರ ಚೌದಾಪುರಿ ಹಿರೇಮಠದಲ್ಲಿ ಆಯೋಜನೆ ಮಾಡಲಾಗಿದ್ದ ಮಂಡಲ ಪೂಜೆ ಮಹಾಮಂಗಲ ಈ ವೇಳೆ ಮಾತನಾಡಿದ ಅನೇಕ ಮಠಾಧೀಶರು ಹಾಗೂ ಗಣ್ಯರು ಚೌದಾಪುರಿ ಹಿರೇಮಠ ಒಂದು ಮಾದರಿ ಮಠವಾಗಿದ್ದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ನೀಡುತ್ತಿದೆ. ಮಠದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಕಾಣದ ಕೈಗಳಂತೆ ಸೇವೆ ಸಲ್ಲಿಸಿದ ಭಕ್ತರ ಸೇವೆ ಅನನ್ಯವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡಲದ ಕಾರ್ಯಕ್ರಮದ ಜೊತೆಗೆ ಆ ಒಂದು ವಿಶೇಷವಾಗಿರತಕ್ಕಂತ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಅವರವರನ್ನದೇ ಕಾಣದ ಕೈಗಳು ಎಲೆಬರೆಕಾಯಿ ಹಾಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸೇವೆ ಮಾಡಿರ್ತಕ್ಕಂಥ ಎಲ್ಲ ಭಕ್ತ ಕುಲಕೋಟಿಯನ್ನ ಅಭಿನಂದನಾ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮ ನಾವೆಲ್ಲ ಪರಂಪರೆಯ ಒಂದು ರೀತಿ ಒಳಗ ಇವತ್ತು ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮೂಲಕ ಚಾಲನೆ ಕೊಡ್ತಾ ಇದ್ದೀವಿ. ನಮ್ಮ ಶ್ರೀ ವೇದಮೂರ್ತಿ ಗುರ್ಲಿಂಗಯ್ಯ ಗವಾಯಿಗಳು ಪ್ರಾರ್ಥನೆಯನ್ನು ನಡೆಸಿಕೊಳ್ಬೇಕಂತ ಅವರಲ್ಲಿ ವಿನಂತಿ. ಮರುಳನ್ನ ಉಸುಕನ್ನ ಕಂಕನ್ನ ತಂದು ಹಾಕಿರ್ತಕ್ಕಂಥ ಅಳಿಲನ್ನು ಕೂಡ ರಾಮ ಹರಸದ ಹಾಗೆ ಎಲ್ಲರೂ ಅವರವರನ್ನದ ಎಲ್ಲರೂ ಕಾರ್ಯಕ್ರಮಕ್ಕೆ ಸೇವೆಯನ್ನು ಮಾಡತಕ್ಕಂಥ ಸರ್ವರಿಗೆ ಅಭಿನಂದನೆಯ ನುಡಿಯ ಮೂಲಕ, ಯಾಕಂದ್ರೆ ಒಂದೇ ವರ್ಷದೊಳಗ 2 ಜಾತ್ರೆಗಳು ನಾವು ಶರಣಬಸವೇಶ್ವರ ಸಂಸ್ಥಾನದಲ್ಲಿ ನೋಡಿದಾಗಾಯ್ತು. ಅಂತ ಅಪರೂಪ ನಮ್ಮ ಸರ್ ಹೇಳಿದ್ರಲ್ಲ, ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ವೀಲ್ ಚೇರ್ ಮೇಲೆ ಚಿರಂಜೀವಿ ಅವರು ವಂದನೆಯನ್ನ ಸಮರ್ಪಣೆ ಮಾಡಿರ್ತಕ್ಕಂಥ ನಮ್ಮ ಅರುಣ್ ಕುಮಾರ್ ಸರ್ ಅವರಿಗೆ ವಂದನೆ, ಅಭಿನಂದನೆ. ಆ ಘಟನೆ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ನೋಡಿದ್ವಿ. ಏನು ಅಂತಂದ್ರೆ, ಪೂಜ್ಯ ಶರಣಬಸಪ್ಪ ಅಪ್ಪಾಜಿ ಅವರು ವೀಲ್ ಚೇರ್ ಮೇಲೆ ಕಾರ್ಯಕ್ರಮದ ಸ್ಟೇಜಿನ ಮಧ್ಯದಲ್ಲಿರುವಂತಹ ಒಂದು ಪ್ಲಾಟ್ಫಾರ್ಮ್ ಮೇಲೆ ಅವರನ್ನು ಕರ್ಕೊಂಡು ಹೋಗಿ ಬರುವಂತಹ ಒಂದು ಸಂದರ್ಭದಲ್ಲಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ವೀಲ್ ಚೇರ್ ತಳ್ತಾ ಇತ್ತು. ಅದನ್ನು ನೋಡಿ ಎಷ್ಟೋ ಭಕ್ತಾದಿಗಳ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಶತಾಯುಷಿಗಳಾಗ್ಲಿ ಪೂಜ್ಯ ಶರಣಬಸಪ್ಪ ಅಪ್ಪಾಜಿ ಅವರನ್ನು ತಿಳ್ಕೊಂಡು ನೆರೆದಂಥ ಎಲ್ಲ ಭಕ್ತಾದಿಗಳೇನೆಂದ್ರೆ ಆ ಹಾರೈಕೆ ಎಲ್ಲರೂ ಏನಂದ್ರೆ ಶರಣಬಸಪ್ಪ ಅಪ್ಪ ಅವರಿಗೆ ಮಾಡಿದ್ರು. ಇಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಎಲ್ಲ ಭಕ್ತರು ನಾನು ನೋಡಿದ್ದೀನಿ. ಎಲ್ಲ ಭಕ್ತರು ಎಷ್ಟೊಂದು ಕಾಳಜಿಯಿಂದ ಎಷ್ಟೊಂದು ಭಕ್ತಿಯಿಂದ ಏನನ್ನು ನಿರೀಕ್ಷೆ ಮಾಡಲಾರ್ದೆ, ಅದು ಬಹಳ ಮುಖ್ಯ ಇದೆ. ಯಾರೋ ಭಕ್ತಿ ತೋರಿಸ್ತಾರ, ಅದು ಡೋಂಗಿ ಭಕ್ತಿ ಇರ್ಬೋದು, ಅದಲ್ಲ. ಇಲ್ಲಿ ಪ್ರೀತಿಯಿಂದ ಭಕ್ತಿಯಿಂದ ಕಾಳಜಿಯಿಂದ ಬಂದಂಥ ಭಕ್ತರು ಹಗಲಿರುಳು ಸಾವಿರಾರು ಭಕ್ತರೇನಪ್ಪ ಅಂತಂದ್ರೆ ದುಡಿದಾಗ ಇಂಥ ಒಂದು ಕಾರ್ಯಕ್ರಮ ಸಾಧ್ಯ ಆಗ್ತದ. ಅಂಥ ಒಂದು ಕಾರ್ಯಕ್ರಮವನ್ನ ಸಾಧ್ಯ ಮಾಡಿದಂಥ ನಿಮ್ಮೆಲ್ಲರಿಗೂ ಏನಂದ್ರೆ, ನಾನು ಅಪ್ಪಾಜಿಯವರ ಪರವಾಗಿ ಎಲ್ಲ ಪೂಜ್ಯರ ಪರವಾಗಿ ನಾನೇನಪ್ಪ ಅಂತಂದ್ರೆ ಎಲ್ಲ ಭಕ್ತಾದಿಗಳಿಗೆ ಅನಂತ 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 ಕೋಟಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಉಳಿ ತುಂಬ ಕಾರ್ಯಕ್ರಮ ಆದ್ನು ಹೆಣ್ಣು ಮಕ್ಕಳಿಗೆ ಅಂದ್ರೆ ಒಂದು ಕುಟುಂಬ ಕೊಟ್ಟಂಗೆ, ಅಂದ್ರೆ ಪ್ರಾಮುಖ್ಯ ಒಂದು ಮನೆತನ, ಒಂದು ಅಷ್ಟು ಮನೆತನಿಗೆ ಮಾಡಿದ್ದಾರೆ ಅಂದ್ರೆ ಸಾಮಾನ್ಯ ಅಲ್ಲ ಅದು. ನಾನು ಹಿಂದಕ್ಕೆಂದು ನಾವು ನೋಡಿಲ್ಲ, ಮುಂದೆ ನೋಡ್ತೇವೆ ಗೊತ್ತಿಲ್ಲ. ಅಂತ ದೊಡ್ಡ ಕಾರ್ಯಕ್ರಮ ಶರಣರ ಸನ್ನಿಧಿಯಲ್ಲಿ ಮಾಡಿದ್ದಾರೆ. ಅದನ್ನು ತಾವುಗಳು ತಮಗ 9 ಗಂಟೆಗೆ ಬಂದಿದ್ರಿ, 3 ಗಂಟೆ ಅಂದ್ರೆ ಸುಮಾರು 5 ರಿಂದ 6 ತಾಸು ಒಂದು ಪಿಟ್ ಅಂತನೂ ಆವಾಜ್ ಮಾಡಲಿಲ್ಲ ನೀವು. ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಮನಸ ಇದು ಮಾಡಿ 5-6 ತಾಸು ಕುಂತು ಏನು ತಾವು ಏನು ಮಾಡಿದಿರಿ, ಅದು ತಮಗ ಶಕ್ತಿ ನಮ್ಮ ಪೂಜ್ಯರು ಕೊಟ್ಟಿದ್ದಾರೆ. ಮತ್ತು ಶರಣರ ಶಕ್ತಿ ಎರಡೂ ಸಂಗಮದಿಂದಲೇ ಆ ಶಕ್ತಿ ತಮಗೂ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋದು ಬಯಸ್ತೇನೆ. ಮತ್ತು ಅವರ ಆಶೀರ್ವಾದ ಅಂತ ಕೊಟ್ಟಂತ ಆಶೀರ್ವಾದ ನೀವು ಸದಾ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬವನ್ನು ರಕ್ಷಿಸುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳೋದು ಬಯಸ್ತೇನೆ. ಯಾಕಂದ್ರೆ ಅವರು ಕೂಡ ನಮ್ಮ ರಾಜಶೇಖರ ಪೂಜ್ಯರು ಕೂಡ ಅವರು ಕೂಡ ಶರಣರಂಗೆ ತಮ್ಮ ಗುರುಗಳಿಗೆ ತಮ್ಮ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ ಅಂದ್ರೆ ಬಹಳ ಹೆಮ್ಮೆಯ ವಿಷಯ. ಹೆಂಗ ಶರಣಬಸವೇಶ್ವರ ಜೋಡು ಮುಖ ಇದ್ದಾವೆ, ಅವರು ಏನೇ ಇದ್ದರೂ ತಮ್ಮ ಗುರುವಿಗೆ ಸ್ಥಾನ ಹೆಚ್ಚಿಗೆ ಕೊಟ್ಟಿದ್ದಾರೆ, ಮಹತ್ವ ಕೊಟ್ಟಿದ್ದಾರೆ. ಅದೇ ತರ ಇವರು ಕೂಡ ರಾಜಶೇಖರ ಪೂಜ್ಯರು ಕೂಡ ತಮ್ಮ ಗುರುಗಳಿಗೆ ಅಷ್ಟು ಬಹಳ ಮಹತ್ವ ಕೊಟ್ಟಿದ್ದಾರೆ. ಈ ನಮ್ಮ ಕಲ್ಯಾಣ ಕರ್ನಾಟಕದಲ್ಲೇ ಹೆಚ್ಚಿನ ಅಂದ್ರೆ ಎಲ್ಲ ನೋಡ್ಬೋದು, 12ನೇ ಶತಮಾನದಿಂದ ನೋಡ್ಬೋದು. ಎಲ್ಲ ನಮ್ಮ ಶಿವಶರಣರುಗಳು ಎಲ್ಲರೂ ಈ ದಾಸೋಹಿ ಮಾಡುವ ಮನೆತನಗಳು ಬಹಳ ಇದಾವೆ ಈ ಭಾಗದಲ್ಲಿ. ಅಂಥದ್ದು ಈ ನಮ್ಮ ಪೂಜ್ಯರು ಮಾಡಿದ್ದಾರೆ, ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಕೆಲಸ ಅಂತಲ್ಲ,
ಬಹಳ ದೊಡ್ಡ ಆಶೀರ್ವಾದ ತಮಗೆಲ್ಲ ರೂಪದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನಮ್ಮ ಸತೇಶ್ ಆಗಿರುವ ಶಾಂತವೀರ ಶಿವಾಚಾರ್ಯ ಅಪ್ಪಾಜಿಯವರ ಆಶೀರ್ವಾದ ನಿಮ್ಗೆಲ್ಲರಿಗೂ ಸದಾ ನಿಮ್ಮ ಕುಟುಂಬಕ್ಕೆ ಇರಲಿ. ಸಮಾರಂಭದಲ್ಲಿ ವಿವಿಧ ಮಠಾಧೀಶರು, ರಾಜಕೀಯ ಮುಖಂಡರು ಹಾಗೂ ಮಠದ ಅಪಾರ ಭಕ್ತರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.